ನಮಸ್ಕಾರ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಪ್ರತಿಯೊಬ್ಬ ಗೃಹಿಣಿಗೂ ವಿಶೇಷವಾದ ದಿನ. ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಅಮ್ಮನವರಿಗೆ ಹೊಸ ಸೀರೆ, ಹೂವು, ಬಳೆ, ಆಭರಣಗಳನ್ನು ತಂದು ವಿಧ ವಿಧವಾದ ನೈವೇದ್ಯಗಳನ್ನು ತಯಾರಿಸಿ ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಆಹ್ವಾನಿಸಿ ಪೂಜೆ ಮಾಡುತ್ತೇವೆ. ಆದರೆ ಸ್ನೇಹಿತರೆ, ಪೂಜೆ ಮಾಡುವಾಗ ಭಕ್ತಿ ಎಷ್ಟು ಮುಖ್ಯವೋ, ಪೂಜೆಯ ಕೆಲವು ಸಂಪ್ರದಾಯಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವುದು ಅಷ್ಟೇ ಮುಖ್ಯವೆಂದು ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಕೆಲವರು ಗೊತ್ತಿಲ್ಲದೆಯೇ ಕೆಲವು ತಪ್ಪುಗಳನ್ನು ಮಾಡುತ್ತಿರಬಹುದು. ಅದರಲ್ಲಿ ಕೆಲವು ತಪ್ಪುಗಳು ಕೇವಲ ಅಲಂಕಾರಕ್ಕೆ ಸಂಬಂಧಿಸಿದ್ದಾಗಿದ್ದರೆ, ಇನ್ನೂ ಕೆಲವು ಪೂಜಾ ವಿಧಿವಿಧಾನಗಳಿಗೆ ಸಂಬಂಧಿಸಿರುತ್ತವೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಕಳಸವನ್ನು ಹೇಗೆ ಗೌರವದಿಂದ ನೋಡಿಕೊಳ್ಳಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ತಪ್ಪದೇ ನೋಡಿ. 1. ಹಿಂದಿನ ದಿನವೇ ಕಳಸವನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಬೇಡಿ. ಸ್ನೇಹಿತರೆ, ಮೊದಲನೆಯದಾಗಿ ಗಮನಿಸಬೇಕಾದ ವಿಷಯ ಕಳಸ ಸ್ಥಾಪನೆ. ಕೆಲವರು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಕಳಸವನ್ನು ಸಂಪೂರ್ಣವಾಗಿ ಅಲಂಕರಿಸಿ ಎಲ್ಲವನ್ನೂ ಸಿದ್ಧಪಡಿಸಿಟ್ಕೊಳ್ತಾರೆ. ಆದರೆ ಕೆಲವು ಕುಟುಂಬಗಳ ಸಂಪ್ರದಾಯದ ಪ್ರಕಾರ ವ್ರತದ ದಿನವೇ ಬೆಳಗ್ಗೆ ಎದ್ದು ಶುದ್ಧವಾಗಿ ಕಳಸವನ್ನು ಸಿದ್ಧಪಡಿಸಿ ಪೂಜಾ ವಿಧಾನದಂತೆ ದೇವಿಯನ್ನು ಆಹ್ವಾನಿಸುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರು ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯವನ್ನು ತಿಳಿದುಕೊಂಡು ಅದೇ ರೀತಿಯಲ್ಲಿ ಮಾಡುವುದು ಉತ್ತಮ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ನಂತರ ಕಳಸವನ್ನು ಸ್ಥಾಪಿಸಿ. ಪೂಜೆಯ ಪ್ರಮುಖ ಭಾಗವಾದ ಕಳಸವನ್ನು ಕೇವಲ ಅಲಂಕಾರದ ವಸ್ತುವಿನಂತೆ ನೋಡದೆ ದೇವಿಯ ಸಾನ್ನಿಧ್ಯದ ಸಂಕೇತವಾಗಿ ಗೌರವದಿಂದ ನೋಡಬೇಕು. 2. ಅಮ್ಮನವರ ಸೀರೆಗೆ ಕತ್ತರಿಯನ್ನು ಹಾಕಬೇಡಿ. ಇದು ಬಹಳ ಮುಖ್ಯವಾದ ವಿಷಯ. ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಡಿಸುವಾಗ ಕೆಲವರು ಸೀರೆಯ ಜೊತೆಗೆ ಬಂದಿರುವ ಬ್ಲೌಸ್ ಪೀಸ್ ಅನ್ನು ಕತ್ತರಿಸಿ ಸೀರೆಯನ್ನು ಮಾತ್ರ ಬಳಸುತ್ತಾರೆ. ಆದರೆ ನಮ್ಮ ಅನೇಕ ಸಂಪ್ರದಾಯಗಳಲ್ಲಿ ದೇವಿಗೆ ಅರ್ಪಿಸುವ ವಸ್ತ್ರವನ್ನು ಕತ್ತರಿಸದೆ ಪೂರ್ಣವಾಗಿಯೇ ಅರ್ಪಿಸುವುದು ಶ್ರೇಷ್ಠ ಎಂದು ಭಾವಿಸಲಾಗುತ್ತದೆ. ವಿಶೇಷವಾಗಿ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ತಂದ ಸೀರೆಗೆ ಕತ್ತರಿಯನ್ನು ಹಾಕುವುದನ್ನು ತಪ್ಪಿಸುವುದು ಉತ್ತಮ. ಸೀರೆಯ ಜೊತೆಗೆ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಹಾಗೆಯೇ ಇರಿಸಬಹುದು. ಅದೇ ರೀತಿ ದೇವರಿಗೆ ವಸ್ತ್ರ ಅರ್ಪಿಸುವಾಗ ಇದು ದೇವಿಗೆ ಅರ್ಪಿಸುವ ವಸ್ತ್ರ ಎಂಬ ಭಾವನೆಯಿಂದ ಗೌರವದಿಂದ ಬಳಸಬೇಕು. ನಮ್ಮ ಹಿರಿಯರು ದೇವರಿಗೆ ಅರ್ಪಿಸುವ ವಸ್ತುವನ್ನು ಸಾಧ್ಯವಾದಷ್ಟು ಅಖಂಡವಾಗಿ ಇಡುವುದಕ್ಕೆ ಮಹತ್ವ ನೀಡುತ್ತಿದ್ದರು. ಆದ್ದರಿಂದ ಕೇವಲ ಅಲಂಕಾರ ಚೆನ್ನಾಗಿ ಕಾಣಬೇಕು ಎಂಬ ಕಾರಣಕ್ಕೆ ಸೀರೆಯನ್ನು ಕತ್ತರಿಸುವುದನ್ನು ತಪ್ಪಿಸಿ. 3. ಕಳಸಕ್ಕೆ ಅತಿಯಾಗಿ ಹಣದ ಅಲಂಕಾರ ಮಾಡಬೇಡಿ. ವರಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ ಮತ್ತು ಸಮೃದ್ಧಿಯ ಸಂಕೇತ. ಹೀಗಾಗಿ ಕೆಲವರು ಕಳಸದ ಸುತ್ತಲೂ ನೋಟುಗಳು, ನಾಣ್ಯಗಳು, ಚಿನ್ನಾಭರಣಗಳು ಸೇರಿದಂತೆ ಬಹಳಷ್ಟು ಹಣದ ವಸ್ತುಗಳನ್ನು ಅಲಂಕಾರಕ್ಕಾಗಿ ಇಡುತ್ತಾರೆ. ಆದರೆ ಸ್ನೇಹಿತರೆ, ಪೂಜೆಯ ಉದ್ದೇಶ ಪ್ರದರ್ಶನವಲ್ಲ. ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವುದೇ ಮುಖ್ಯ. ನಮ್ಮ ಮನೆಯಲ್ಲಿ ಎಷ್ಟು ಹಣ ಇದೆ, ಎಷ್ಟು ಚಿನ್ನಾಭರಣ ಇದೆ ಎಂಬುದನ್ನು ತೋರಿಸುವುದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಎಷ್ಟು ಶ್ರದ್ಧೆ ಮತ್ತು ಭಕ್ತಿ ಇದೆ ಎಂಬುದೇ ಮುಖ್ಯ ಎಂಬುದನ್ನು ನೆನಪಿಡಿ. ಹೂವು, ಅರಶಿನ, ಕುಂಕುಮ, ಹಣ್ಣು, ನೈವೇದ್ಯ ಮತ್ತು ಸರಳವಾದ ಅಲಂಕಾರದಿಂದಲೇ ಅಮ್ಮನವರನ್ನು ಭಕ್ತಿಯಿಂದ ಪೂಜಿಸಬಹುದು. ಅತಿಯಾದ ಅಲಂಕಾರ ಮಾಡುವುದಕ್ಕಿಂತ ಸ್ವಚ್ಛತೆ ಮತ್ತು ಶ್ರದ್ಧೆಗೆ ಹೆಚ್ಚಿನ ಆದ್ಯತೆ ನೀಡಿ. 4. ಕಳಸಕ್ಕೆ ಗೆಜ್ಜೆ ವಸ್ತ್ರವನ್ನು ಮರೆಯಬೇಡಿ. ಕಳಸ ಅಲಂಕಾರದಲ್ಲಿ ಕೆಲವು ಕುಟುಂಬಗಳಲ್ಲಿ ಗೆಜ್ಜೆ ವಸ್ತ್ರಕ್ಕೆ ವಿಶೇಷವಾದ ಸ್ಥಾನವಿದೆ. ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ಗೆಜ್ಜೆ ವಸ್ತ್ರವನ್ನು ಬಳಸುತ್ತಿದ್ದರೆ ಅದನ್ನು ಮರೆಯದೆ ವಿಧಿಪೂರ್ವಕವಾಗಿ ಅರ್ಪಿಸಬಹುದು. ಆದರೆ ಪ್ರತಿಯೊಂದು ಕುಟುಂಬದ ಪೂಜಾ ಪದ್ಧತಿ ಒಂದೇ ಆಗಿರುವುದಿಲ್ಲ. ಹಾಗಾಗಿ ನಿಮ್ಮ ಮನೆತನದ ಸಂಪ್ರದಾಯ ಏನು, ನಿಮ್ಮ ಪುರೋಹಿತರು ಯಾವ ವಿಧಾನವನ್ನು ಸೂಚಿಸುತ್ತಾರೆ ಎಂಬುದನ್ನು ತಿಳಿದುಕೊಂಡು ಪೂಜೆ ಮಾಡುವುದು ಉತ್ತಮ. ಪೂಜೆಯಲ್ಲಿ ವಸ್ತುಗಳ ಸಂಖ್ಯೆಗಿಂತ ಅದನ್ನು ಯಾವ ಭಾವನೆಯಿಂದ ಅರ್ಪಿಸುತ್ತೇವೆ ಎಂಬುದು ಮುಖ್ಯ. 5. ಕಲಸಕ್ಕೆ ಸರಿಯಾದ ಲೋಹದ ಪಾತ್ರೆ ಬಳಸಿ. ಇನ್ನು ಕಲಸಕ್ಕೆ ಬಳಸುವ ಚೊಂಬಿನ ವಿಷಯ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಾಮ್ರ ಅಥವಾ ಹಿತ್ತಾಳೆಯ ಚೊಂಬನ್ನು ಬಳಸಬಹುದು. ಬೆಳ್ಳಿಯ ಪಾತ್ರೆ ಇದ್ದರೆ ಅದನ್ನೂ ಬಳಸಬಹುದು. ಆದರೆ ಕೇವಲ ಬೆಳ್ಳಿಯಂತೆ ಕಾಣಬೇಕು ಎಂಬ ಕಾರಣಕ್ಕೆ ಅತಿಯಾದ ಕೋಟಿಂಗ್ ಇರುವ ಪಾತ್ರೆಯನ್ನು ಖರೀದಿಸಬೇಕೆಂಬ ಅವಶ್ಯಕತೆ ಇಲ್ಲ. ನಿಮ್ಮ ಬಳಿ ಇರುವ ಸ್ವಚ್ಛವಾದ, ಪೂಜೆಗೆ ಯೋಗ್ಯವಾದ ಪಾತ್ರೆಯನ್ನು ಬಳಸಿದರೂ ಸಾಕು. ಪೂಜೆ ಮಾಡಲು ದೊಡ್ಡ ಖರ್ಚು ಮಾಡಲೇಬೇಕು ಎಂಬ ನಿಯಮವಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ವಚ್ಛವಾಗಿ ಭಕ್ತಿಯಿಂದ ಪೂಜೆ ಮಾಡುವುದು ಮುಖ್ಯ. 6. ನಕಲಿ ತಾಳಿಯನ್ನು ಕಳಸಕ್ಕೆ ಹಾಕಲೇಬೇಕು ಎಂಬ ನಿಯಮವಿಲ್ಲ. ಇನ್ನೊಂದು ಸಾಮಾನ್ಯವಾದ ಪ್ರಶ್ನೆ ಎಂದರೆ, ಕಳಸಕ್ಕೆ ಚಿನ್ನದ ತಾಳಿ ಇರಬೇಕಾ? ಸ್ನೇಹಿತರೆ, ಚಿನ್ನದ ತಾಳಿ ಇಲ್ಲದಿದ್ದರೆ ಯಾವುದೇ ಚಿಂತೆ ಬೇಡ. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಇದ್ದರೆ ಅರಿಶಿಣದ ಕೊಂಬಿನಿಂದ ತಾಳಿಯನ್ನು ತಯಾರಿಸಿ ಅರ್ಪಿಸಬಹುದು. ಪೂಜೆಯಲ್ಲಿ ಚಿನ್ನದ ವಸ್ತುವೇ ಇರಬೇಕು ಎನ್ನುವುದಕ್ಕಿಂತ ಭಕ್ತಿ ಮುಖ್ಯ. ಆದ್ದರಿಂದ ಹಣದ ಸಾಮರ್ಥ್ಯ ಇಲ್ಲದಿದ್ದರೂ ಪೂಜೆ ಅಪೂರ್ಣವಾಗುತ್ತದೆ ಎಂಬ ಭಾವನೆ ಬೇಡ. ಮಹಾಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಮನಸ್ಸಿನ ಶ್ರದ್ಧೆ ಮತ್ತು ನಂಬಿಕೆಗೆ ಹೆಚ್ಚಿನ ಮಹತ್ವ ನೀಡಬಹುದು. 7.
ಕಲಶ ಸ್ಥಾಪಿಸಿದ ನಂತರ ಪದೇ ಪದೇ ಮುಟ್ಟಬೇಡಿ. ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ವಿಷಯ. ಕೆಲವರು ಕಲಶವನ್ನು ಸ್ಥಾಪಿಸಿ ಅಲಂಕಾರ ಮಾಡಿ ನಂತರ ಫೋಟೋ ತೆಗೆದುಕೊಳ್ಳುವಾಗ ಹೂವು ಸರಿಪಡಿಸುತ್ತಾರೆ. ಸೀರೆ ಸ್ವಲ್ಪ ಸರಿಯಿಲ್ಲವೆಂದು ಮತ್ತೆ ಮತ್ತೆ ಮುಟ್ಟುತ್ತಾರೆ. ಕಲಶದ ಮೇಲೆ ಇರುವ ವಸ್ತುಗಳನ್ನು ಪದೇ ಪದೇ ಬದಲಿಸುತ್ತಾರೆ. ಆದರೆ ನೀವು ಪೂಜಾ ವಿಧಾನದಂತೆ ಕಲಶವನ್ನು ಸ್ಥಾಪಿಸಿ ದೇವಿಯನ್ನು ಆಹ್ವಾನಿಸಿದ ನಂತರ ಅನಗತ್ಯವಾಗಿ ಪದೇ ಪದೇ ಮುಟ್ಟುವುದನ್ನು ತಪ್ಪಿಸುವುದು ಉತ್ತಮ. ವಿಶೇಷವಾಗಿ ಫೋಟೋ, ವಿಡಿಯೋ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲು ಅಲಂಕಾರವನ್ನು ಮತ್ತೆ ಮತ್ತೆ ಬದಲಿಸುವುದು ಅಗತ್ಯವಿಲ್ಲ. ಪೂಜೆ ಮೊದಲು, ಪ್ರದರ್ಶನ ನಂತರ. ಅಮ್ಮನವರನ್ನು ಭಕ್ತಿಯಿಂದ ಪೂಜಿಸುವುದೇ ಮುಖ್ಯ. 8. ಕಲಸಕ್ಕೆ ನೀವು ಧರಿಸುವ ಬಳಸಿದ ಆಭರಣಗಳನ್ನು ಹಾಕಬೇಡಿ. ಇನ್ನೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಕೆಲವರು ತಮ್ಮ ಮೈಮೇಲೆ ಧರಿಸಿಕೊಂಡಿದ್ದ ಆಭರಣಗಳನ್ನು ತೆಗೆದು ಕಳಸಕ್ಕೆ ಹಾಕುತ್ತಾರೆ. ಆದರೆ ದೇವಿಗೆ ಅರ್ಪಿಸುವ ವಸ್ತುವನ್ನು ಸಾಧ್ಯವಾದಷ್ಟು ಪ್ರತ್ಯೇಕವಾಗಿ, ಶುದ್ಧವಾಗಿ ಇಡುವುದು ನಮ್ಮ ಸಂಪ್ರದಾಯದಲ್ಲಿ ಮುಖ್ಯ. ಆದ್ದರಿಂದ ಕಳಸಕ್ಕಾಗಿ ಪ್ರತ್ಯೇಕವಾಗಿ ಇಟ್ಟಿರುವ ಆಭರಣ ಅಥವಾ ಪೂಜಾ ವಸ್ತುಗಳನ್ನು ಬಳಸುವುದು ಉತ್ತಮ. ಇದು ಸಾಧ್ಯವಾಗದಿದ್ದರೆ ಯಾವುದೇ ರೀತಿಯ ಆತಂಕ ಬೇಡ. ಪೂಜೆಯನ್ನು ಮಾಡುವುದೇ ಮುಖ್ಯ, ಆಭರಣಗಳ ಪ್ರದರ್ಶನವಲ್ಲ. 9. ಕಳಸಕ್ಕೆ ಅರ್ಪಿಸುವ ಸೀರೆಯನ್ನು ಮೊದಲು ಧರಿಸಿ ನೋಡಬೇಡಿ. ಇದು ಕೂಡ ಹಲವರು ಮಾಡುವ ತಪ್ಪು. ಈ ಸೀರೆ ನನಗೆ ಹೇಗೆ ಕಾಣಿಸುತ್ತದೆ ಎಂದು ಕಳಸಕ್ಕೆ ಅರ್ಪಿಸಲು ತಂದ ಸೀರೆಯನ್ನು ಮೊದಲು ಧರಿಸಿ ನೋಡುತ್ತಾರೆ. ಸ್ನೇಹಿತರೆ, ನೀವು ಸೀರೆಯನ್ನು ದೇವಿಗೆ ಅರ್ಪಿಸುವ ಉದ್ದೇಶದಿಂದ ತಂದಿದ್ದರೆ ಅದನ್ನು ಪ್ರತ್ಯೇಕವಾಗಿ, ಸ್ವಚ್ಛವಾಗಿ ಇಟ್ಟು ಪೂಜೆಯ ಸಮಯದಲ್ಲಿ ದೇವಿಗೆ ಅರ್ಪಿಸುವುದು ಉತ್ತಮ. ಮೊದಲೇ ಧರಿಸಿ ನೋಡಿ ನಂತರ ದೇವಿಗೆ ಹಾಕುವುದಕ್ಕಿಂತ ಅಮ್ಮನವರಿಗೆ ಅರ್ಪಿಸುವ ವಸ್ತ್ರ ಎಂಬ ಭಾವನೆಯಿಂದ ಅದನ್ನು ಗೌರವದಿಂದ ಇಡುವುದು ಉತ್ತಮ. ನಂತರ ಪೂಜೆಯ ಸಂಪ್ರದಾಯದ ಪ್ರಕಾರ ಅದನ್ನು ನೀವು ಬಳಸಬಹುದು. 10. ಅತಿಯಾದ ಅಲಂಕಾರದಿಂದ ಪೂಜೆಯ ಮೂಲ ಉದ್ದೇಶ ಮರೆಯಬೇಡಿ. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಪೂಜೆಯಲ್ಲೂ ಒಂದು ರೀತಿಯ ಸ್ಪರ್ಧೆ ಕಾಣಿಸುತ್ತಿದೆ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಲಂಕಾರ ಎಲ್ಲರಿಗಿಂತ ಚೆನ್ನಾಗಿರಬೇಕು, ನಮ್ಮ ಅಮ್ಮನವರ ಅಲಂಕಾರ ವೈರಲ್ ಆಗಬೇಕು, ಬೇರೆಯವರಿಗಿಂತ ವಿಭಿನ್ನವಾಗಿರಬೇಕು ಎಂಬ ಆಸೆ ಸಹಜ. ಆದರೆ ಇದೇ ಆಸೆಯಲ್ಲಿ ನಾವು ಪೂಜೆಯ ಮೂಲ ಉದ್ದೇಶವನ್ನು ಮರೆಯಬಾರದು. ಕಳಸಕ್ಕೆ ಕೃತಕ ಕೈಗಳು, ಕಾಲುಗಳು, ಅನೇಕ ಅಲಂಕಾರಿಕ ವಸ್ತುಗಳು, ಕಂಬಿಗಳು, ಪಿನ್ನುಗಳು, ವಿವಿಧ ವಸ್ತುಗಳನ್ನು ಜೋಡಿಸಿ ಮಾನವಾಕಾರದ ಅಲಂಕಾರ ಮಾಡುವ ಪದ್ಧತಿ ಕೆಲವೆಡೆ ಕಂಡುಬರುತ್ತದೆ. ಇದು ನಿಮ್ಮ ಮನೆಯ ಸಂಪ್ರದಾಯವಾಗಿದ್ದರೆ ಅದನ್ನು ಅನುಸರಿಸುವ ಮೊದಲು ನಿಮ್ಮ ಕುಟುಂಬದ ಹಿರಿಯರು ಅಥವಾ ಪುರೋಹಿತರ ಸಲಹೆ ಪಡೆಯಿರಿ. ಆದರೆ ಸರಳವಾದ ಕಳಸ ಪೂಜೆಯೇ ಸಾಕಾಗುವುದಿಲ್ಲವೇ ಎಂದು ಒಮ್ಮೆ ಯೋಚಿಸಿ. ಕಳಸವೇ ದೇವಿಯ ಸಾನ್ನಿಧ್ಯದ ಸಂಕೇತ ಎಂದು ಭಾವಿಸಿ ಪೂಜಿಸುವಾಗ ಅನಗತ್ಯವಾದ ಅಲಂಕಾರಗಳಿಗಿಂತ ಭಕ್ತಿ ಮತ್ತು ಶ್ರದ್ಧೆಗೆ ಆದ್ಯತೆ ನೀಡಬಹುದು. ಕಳಸಕ್ಕೆ ಇಷ್ಟೊಂದು ಮಹತ್ವ ಏಕೆ? ನಮ್ಮ ಪೂಜಾ ಸಂಪ್ರದಾಯದಲ್ಲಿ ಕಳಸಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಪುರಾಣ ಮತ್ತು ಪೂಜಾ ಪರಂಪರೆಯಲ್ಲಿ ಕಳಸವನ್ನು ದೇವತೆಗಳ ಸಾನ್ನಿಧ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಕಳಸದ ಮುಖದಲ್ಲಿ ವಿಷ್ಣು, ಕಂಠದಲ್ಲಿ ರುದ್ರ, ಮೂಲದಲ್ಲಿ ಬ್ರಹ್ಮನ ಸಾನ್ನಿಧ್ಯವಿದೆ ಎಂಬ ಪಾರಂಪರಿಕ ನಂಬಿಕೆ ಇದೆ. ಅದೇ ರೀತಿ ಕಳಸದಲ್ಲಿ ಪವಿತ್ರ ನದಿಗಳು, ದೇವತೆಗಳು ಮತ್ತು ಶಕ್ತಿಗಳ ಸಾನ್ನಿಧ್ಯವನ್ನು ಸಂಕಲ್ಪಿಸುವ ವಿಧಾನವೂ ಇದೆ. ಆದ್ದರಿಂದ ಕಳಸವನ್ನು ಕೇವಲ ಒಂದು ಪಾತ್ರೆಯಂತೆ ನೋಡದೆ ದೈವಿಕ ಸಾನ್ನಿಧ್ಯದ ಸಂಕೇತವಾಗಿ ಗೌರವಿಸುವುದು ನಮ್ಮ ಪೂಜಾ ಸಂಪ್ರದಾಯದ ಒಂದು ಪ್ರಮುಖ ಭಾಗ. ಇಂತಹ ಪವಿತ್ರವಾದ ಕಳಸವನ್ನು ಸ್ಥಾಪಿಸುವಾಗ ಅತಿಯಾದ ಪ್ರದರ್ಶನಕ್ಕಿಂತ ಶುದ್ಧತೆ, ನಿಯಮ ಮತ್ತು ಭಕ್ತಿ ಮುಖ್ಯ. ಪೂರ್ವಜರು ಹೇಗೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಿದ್ದರು? ಸ್ನೇಹಿತರೆ, ನಮ್ಮ ಹಿರಿಯರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಅವರ ಕಾಲದಲ್ಲಿ ಇಂದಿನಂತೆ ಇಷ್ಟೊಂದು ಅಲಂಕಾರಿಕ ವಸ್ತುಗಳೂ ಇರಲಿಲ್ಲ, ದೊಡ್ಡ ದೊಡ್ಡ ಸೆಟ್ಟುಗಳೂ ಇರಲಿಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವ ಒತ್ತಡವೂ ಇರಲಿಲ್ಲ. ಆದರೂ ಅವರ ಪೂಜೆಯಲ್ಲಿ ಭಕ್ತಿ ಇತ್ತು. ಮನೆಯನ್ನ ಸ್ವಚ್ಛಗೊಳಿಸುತ್ತಿದ್ದರು, ಅರಿಶಿನ ಕುಂಕುಮದಿಂದ ಪೂಜಾ ಸ್ಥಳವನ್ನು ಅಲಂಕರಿಸುತ್ತಿದ್ದರು, ತಾಮ್ರ ಅಥವಾ ಹಿತ್ತಾಳೆಯ ಕಳಸವನ್ನು ಇಡುತ್ತಿದ್ದರು, ಹೂವು, ಹಣ್ಣು, ನೈವೇದ್ಯ, ವಸ್ತ್ರಗಳನ್ನು ಅರ್ಪಿಸುತ್ತಿದ್ದರು, ಮುತ್ತೈದೆಯರನ್ನು ಮನೆಗೆ ಕರೆದು ಗೌರವದಿಂದ ತಾಂಬೂಲ ನೀಡುತ್ತಿದ್ದರು, ಮನೆಯಲ್ಲಿರುವ ಎಲ್ಲರೂ ಒಟ್ಟಾಗಿ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು. ಅವರ ಪೂಜೆಯಲ್ಲಿ ಆಡಂಬರ ಕಡಿಮೆ ಇರಬಹುದು, ಆದರೆ ಭಕ್ತಿ, ಶ್ರದ್ಧೆ ಮತ್ತು ನಿಯಮ ಇತ್ತು. ಅದಕ್ಕಾಗಿಯೇ ನಾವು ಕೂಡ ಒಂದು ವಿಷಯ ನೆನಪಿಡಬೇಕು. ಪೂಜೆ ಎಂದರೆ ಸ್ಪರ್ಧೆಯಲ್ಲ, ಪೂಜೆ ಎಂದರೆ ದೇವರೊಂದಿಗೆ ನಮ್ಮ ಮನಸ್ಸಿನ ಸಂಬಂಧ. ಪೂಜೆಯಲ್ಲಿ ಆಡಂಬರಕ್ಕಿಂತ ಭಕ್ತಿ ಮುಖ್ಯ. ನಾವು ಎಷ್ಟು ಹಣ ಖರ್ಚು ಮಾಡಿದೆವು, ಎಷ್ಟು ದೊಡ್ಡ ಕಳಸ ಇಟ್ಟೆವು, ಎಷ್ಟು ಚಿನ್ನಾಭರಣ ಹಾಕಿದೆವು, ಎಷ್ಟು ದುಬಾರಿ ಹೂವು ತಂದೆವು, ಎಷ್ಟು ವಿಭಿನ್ನವಾಗಿ ಅಲಂಕರಿಸಿದೆವು, ಇವೆಲ್ಲಕ್ಕಿಂತ ಮುಖ್ಯವಾದದ್ದು ನಾವು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದೆವು. ನಮ್ಮ ಮನಸ್ಸು ಶಾಂತವಾಗಿತ್ತೆ, ನಾವು ದೇವಿಯನ್ನು ಭಕ್ತಿಯಿಂದ ನೆನೆದೇವೆ, ನಮ್ಮ ಕುಟುಂಬದ ಸುಖ, ಆರೋಗ್ಯ, ಸಮೃದ್ಧಿಗಾಗಿ ಪ್ರಾರ್ಥಿಸಿದವೆ. ಅದೇ ನಿಜವಾದ ಅರ್ಥ. ಹಾಗಾಗಿ ಸ್ನೇಹಿತರೆ, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಾಧ್ಯವಾದಷ್ಟು ಸರಳವಾಗಿ, ಸ್ವಚ್ಛವಾಗಿ ಮತ್ತು ಭಕ್ತಿಯಿಂದ ಪೂಜೆ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೆನಪಿಟ್ಟುಕೊಳ್ಬೇಕಾದ 10 ವಿಷಯಗಳು. ಹಾಗಾದ್ರೆ ಸ್ನೇಹಿತರೆ,
ಇಂದಿನ ವಿಡಿಯೋದಲ್ಲಿ ಹೇಳಿದ ವಿಷಯಗಳನ್ನು ಮತ್ತೊಮ್ಮೆ ಚಿಕ್ಕದಾಗಿ ನೆನಪಿಸಿಕೊಳ್ಳೋಣ. 1. ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಕಳಸವನ್ನು ವ್ರತದ ದಿನ ಸ್ಥಾಪಿಸಿ. 2. ದೇವಿಗೆ ಅರ್ಪಿಸುವ ಸೀರೆಗೆ ಅನಗತ್ಯವಾಗಿ ಕತ್ತರಿಯನ್ನು ಹಾಕಬೇಡಿ. 3. ಕಳಸಕ್ಕೆ ಅತಿಯಾದ ಹಣದ ಅಲಂಕಾರ ಮಾಡುವ ಅಗತ್ಯವಿಲ್ಲ. 4. ನಿಮ್ಮ ಸಂಪ್ರದಾಯದಲ್ಲಿದ್ದರೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ. 5. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯ ಪಾತ್ರೆಯನ್ನು ಬಳಸಬಹುದು. 6. ಚಿನ್ನದ ತಾಳಿ ಇಲ್ಲದಿದ್ದರೆ ಆತಂಕ ಬೇಡ. ನಿಮ್ಮ ಸಂಪ್ರದಾಯದಲ್ಲಿದ್ದರೆ ಅರಿಶಿಣದ ತಾಳಿಯನ್ನು ಬಳಸಬಹುದು. 7. ಕಳಸ ಸ್ಥಾಪಿಸಿದ ನಂತರ ಪದೇ ಪದೇ ಮುಟ್ಟುವುದನ್ನು ತಪ್ಪಿಸಿ. 8. ಕಳಸಕ್ಕೆ ಅರ್ಪಿಸುವ ವಸ್ತುಗಳನ್ನು ಗೌರವದಿಂದ ಪ್ರತ್ಯೇಕವಾಗಿ ಸಿದ್ಧಪಡಿಸಿ. 9. ದೇವಿಗೆ ಅರ್ಪಿಸುವ ಸೀರೆಯನ್ನು ಮೊದಲು ಧರಿಸಿ ನೋಡುವುದಕ್ಕಿಂತ ಪೂಜೆಗೆಂದು ಪ್ರತ್ಯೇಕವಾಗಿ ಇಡುವುದು ಉತ್ತಮ. 10. ಅತಿಯಾದ ಅಲಂಕಾರ ಮತ್ತು ಪ್ರದರ್ಶನಕ್ಕಿಂತ ಭಕ್ತಿ, ಶುದ್ಧತೆ ಮತ್ತು ಸರಳತೆಗೆ ಆದ್ಯತೆ ನೀಡಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಕೇವಲ ಒಂದು ದಿನದ ಹಬ್ಬವಲ್ಲ. ಇದು ನಮ್ಮ ಮನೆಯ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ನಾವು ದೇವಿಯನ್ನು ಪ್ರಾರ್ಥಿಸುವ ಒಂದು ಪವಿತ್ರ ಸಂದರ್ಭ. ಅಮ್ಮನವರನ್ನು ಎಷ್ಟು ದೊಡ್ಡದಾಗಿ ಅಲಂಕರಿಸಿದ್ದೇವೆ ಎನ್ನುವುದಕ್ಕಿಂತ ಎಷ್ಟು ಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡಿದ್ದೇವೆ ಎನ್ನುವುದೇ ಮುಖ್ಯ. ನಿಮ್ಮ ಮನೆಯಲ್ಲಿ ದೊಡ್ಡ ಕಳಸ ಇರಬಹುದು, ಸಣ್ಣ ಕಳಸ ಇರಬಹುದು, ಹೆಚ್ಚಿನ ಆಭರಣ ಇರಬಹುದು, ಏನೂ ಇರದಿರಬಹುದು. ಆದರೆ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿ ಇದ್ದರೆ ಅದೇ ದೊಡ್ಡ ಸಂಪತ್ತು. ಈ ವರಮಹಾಲಕ್ಷ್ಮಿ ಹಬ್ಬದಂದು ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ನಿಮ್ಮ ಕುಟುಂಬದ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ಸಿಗಲಿ. ನಿಮ್ಮ ಮನೆಯಲ್ಲಿ ಸದಾ ಸಕಾರಾತ್ಮಕತೆ ನೆಲೆಸಿರಲಿ ಎಂದು ಮಹಾಲಕ್ಷ್ಮಿ ತಾಯಿಯಲ್ಲಿ ಪ್ರಾರ್ಥಿಸೋಣ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಉಪಯುಕ್ತವಾದ ಕನ್ನಡದ ಧಾರ್ಮಿಕ, ಸಂಪ್ರದಾಯ ಮತ್ತು ಜೀವನ ಶೈಲಿ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಿಸುತ್ತೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಕಳಸವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಸ್ಥಾಪಿಸಬೇಕು, ಕಳಸದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು, ಪೂಜೆಯ ಸಂಪೂರ್ಣ ಸರಳ ವಿಧಾನವೇನು ಎಂಬುದನ್ನು ವಿವರವಾಗಿ ನೋಡೋಣ. ಅಲ್ಲಿಯವರೆಗೆ ಎಲ್ಲರೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ವರಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಶುಭವನ್ನು ಕರುಣಿಸಲಿ. ಧನ್ಯವಾದಗಳು. ನಮಸ್ಕಾರ.